ಇವತ್ತು ಫೈನಲಿ ರಾಮದೇರ್ ಬೆಟ್ಟ ಹತ್ತೋಣ ಅಂದ್ಕೊಂಡು ಇವತ್ತು ಫ್ಯಾಮಿಲಿ ಜೊತೆ ಅಂದರೆ ತುಂಬ ಹತ್ತಿರದ ಇರೋ ವ್ಯಕ್ತಿಗಳ ಜೊತೆ ಇವತ್ತು ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ. ಈ ಟ್ರಕ್ಕಿಂಗಲ್ಲಿ ಒಬ್ಬ ನನ್ನ ಕುಚಿಕು ಇಷ್ಟು ವಿಡಿಯೋಗಳಲ್ಲಿ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು ವಿಡಿಯೋದಲ್ಲಿ ಬರ್ತಾ ಇದ್ದಾನೆ. ಅವನೇ ಇವನು. ಈ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಉದಿತ್ ಜೊತೆ ಅವರಮ್ಮ ಜ್ಯೋತಿ ಆಂಟಿ ಬರ್ತಿದ್ದಾರೆ, ಮತ್ತು ನಮ್ಮಮ್ಮ ಜ್ಯೋತಿ ಆಂಟಿ ಬರ್ತಿದ್ದಾರೆ. ಸೊ ಇಲ್ಲಿಂದ ಹತ್ತಾ ಇದ್ದೀವಿ ರಾಮದೇರ್ ಬೆಟ್ಟ. ಇಷ್ಟು ದಿನ ರಾಮದೇರ್ ಬೆಟ್ಟ ಅಂತ ಹೇಳಿ 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 ಒಂದು ಎಷ್ಟು ಸತಿ ಹೇಳಿರ್ಬೋದು. ಈಗ ನಾವು ಸಿದ್ಧಗಂಗೆ ಮಠದ ಸೈಡ್ ಹಿಂಭಾಗದಿಂದ ಹತ್ತುತ್ತಾ ಇದ್ದೀವಿ. ಬಟ್ ನಾಟ್ ಟೇಕನ್ ಅನ್ಕೊಂಬಿಟ್ಟು ಹೊಸ ರೂಟಿಂದ ಹೋಗೋಣ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ರೂಟೇ ಗೊತ್ತಾಗ್ತಿಲ್ಲ, ಹಂಗಾಗ್ಬಿಡೈತೆ. ಆ ಕಡೆಯಿಂದನೇ ಈಗ ಹೋಗಬೇಕು. ಅಲ್ಲೊಂದು ಫೆನ್ಸಿಂಗ್ ಇದೆ, ಫೆನ್ಸಿಂಗ್ ಕೆಳಗಡೆಯಿಂದ ಒಂದು ಗ್ಯಾಪ್ ಇದೆ, ಅಲ್ಲಿಂದ ಹೋಗುತ್ತಾ ಇಲ್ವಾ ನೋಡೋಣ. ಈಗ ಒಳಗಡೆ ದಾಟ್ಕೊಂಡು ಬಂದಿದ ತಕ್ಷಣ ಆರೋ ಮಾರ್ಕ್ ಸಿಕ್ಕಿದ ತಕ್ಷಣ ಗೊತ್ತಾಯಿತು ಇದೇ ರೂಟ್ ಅಂತ. ಇಲ್ಲಿ ಎಲ್ಲರೂ ಪರ್ಮಿಷನ್ ತೊಗೊಂಡು ಬನ್ನಿ. ನಮ್ಮದು ಪರ್ಮಿಷನ್ ಇದೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ. ನಾವು ಎಕೋ ಟೂರಿಸಮ್ ವೆಬ್ಸೈಟಲ್ಲಿ ಬುಕ್ ಮಾಡಿದ್ವಿ, ಎಲ್ಲರೂ ಬುಕ್ ಮಾಡ್ಕೊಂಬನ್ನಿ. ಕ್ರೇಜಿ ಇದು. ಈಗ ಎಲಿವೇಶನ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಡೋರವ್ರ ಅಣ್ಣ ಈ ರೂಟ್ ಹೆಂಗೆ ಅನಿಸಿದೆ ಉದಿತ್? ಈ ರೂಟ್ ಕ್ರೇಜಿ ಇದೆ. ಇದು ಆ್ಯಕ್ಚುಲಿ 3 ರೂಟ್ಸ್ ಇದೆ. 3 ರೂಟಲ್ಲಿ ನಾವು 2 ರೂಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ 2 ರೂಟ್ ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವರ್ಷದ ಮುಂಚೆ 2 ವರ್ಷದ ಮುಂಚೆ ಆ ಥರ ಇದ್ದಿದ್ದು. ಫಸ್ಟ್ ಟೈಮ್ ಬಂದಾಗ ನಾವಿನ್ನು ಮೈನರ್ಸು. ಇವಾಗ ಮೇಜರಲ್ಲಿ ಮೇಜರ್, ಈಗ ಮೇಜರು. ಅದು ಏನು ಗೊತ್ತಿಲ್ಲದಲ್ಲೇ ಬಂದಿದ್ದು. ಬಟ್ ಫೈನಲಿ ಆರೋ ಮಾರ್ಕ್ ಅಂತೂ ಕಾಣಿಸ್ತಿದೆ ಕಣ್ಣಿಗೆ. ಆರೋ ಮಾರ್ಕ್ ಅಲ್ಲಲ್ಲೇ ಹಾಕಿದ್ದಾರೆ, ನೋಡ್ಕೊಂಡು ಹೋಗ್ಬೋದು. ಈ ಟ್ರಯಲ್ ಆ್ಯಕ್ಚುಲಿ ಚೆನ್ನಾಗಿದೆ, ಚೆನ್ನಾಗಿ ಕಂಪ್ಲೀಟ್ಲಿ ಡಿಫ್ರೆಂಟ್, ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಈಗ ಟ್ರೆಕ್ ಮಾಡಬೇಕಾದ್ರೆ ಒಬ್ಬರು ನಮಗೆ ಜಾಯಿನ್ ಆಗಿದ್ದಾರೆ. ಅವರು ಒನ್ ಆಫ್ ಅವರ್ ಕ್ಲೋಸೆಸ್ಟ್ ಫ್ರೆಂಡು. ಈಗ ನಮ್ಮ ಫ್ರೆಂಡು ಹರ್ಷಿತ್ ಅವ್ರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಟು ಅವರ್ ಚಾನಲ್. ಈಗ ಫೀಮೇಲ್ ಸ್ಟ್ರೆಂತ್ 3ಕ್ಕೆ ಏರಿದೆ, ಮೇಲ್ ಸ್ಟ್ರೆಂತು 2ಕ್ಕೆ ಇಳ್ತಿದೆ. ಹೌದು, ಅವರು ಕ್ಯಾಮ್ರಾ ಕಂಫರ್ಟಬಲ್ ಇರಲಿಲ್ಲ, ಮೇಲಿದ್ದಾರೆ. ಸೊ ನಾವು ಮೇಲೆ ಬಂದ್ಬಿಟ್ಟು ಅವ್ರದ್ದು ವಿಡಿಯೋ ತೆಗಿತಾ ಇದ್ದೀವಿ. ಎಟ್ಲೇ ಕೊರೆದಿದ್ದಾರೆ ಇಲ್ಲಿ. ಕ್ರೇಜಿ ಅಂದ್ಕೊಳ್ಳಿ. ಇದು ಹೆಂಗಂದರೆ ಇದು ಮೋರ್ ಲೈಕ್ ಇನ್ಫಾರ್ಮೇಟಿವ್ ಬ್ಲಾಗಿನ್ನ ಇದೊಂಥರ ಹಿಂಗೆ ಕಂಫರ್ಟಬಲ್ ಬ್ಲಾಗ್. ಕಂಫರ್ಟಬಲ್, ಎಸ್, ನೋಡೋರ್ಗೆಲ್ಲ ಮಾಡೋರಿಗೆ. ಅಯ್ಯಪ್ಪ, ಈ ಟ್ರಯಲ್ ಹಿಂಗಿದೆ. ಸೊ ಅಲ್ಲಿ ವಿಕೆಟ್ಸ್ದು ಎನರ್ಜಿ ಡೌನ್ ಆಗ್ತಿದೆ. ಏನಂತ? ಹಂಗ ಭಯ ಆಗುತ್ತೆ. ಹಿಡ್ಕೊಳ್ಳೋ ಕೆಳಗಿಂದ, ಏನಾಗಲ್ಲ ಅತ್ತಿ ಆಂಟಿ. ಅತ್ತಮ್ಮ, ಅಷ್ಟೇ ಬಾ, ಮುಂದಕ್ಕೆ ಬಾ. ಅಚ್ಚ, ಈಗ ಹರ್ಷಿತಾ ಅವ್ರು ಹತ್ತಿದ್ದಾರೆ. ಹತ್ತಿ. ಹಾಯ್ ಹರ್ಷಿತಾ ಅವರೇ, ವೆಲ್ಕಮ್ ಟು ಗಗನ್ ದೀಪ್ ಎನ್ ಯೂಟ್ಯೂಬ್ ಚಾನಲ್. ಸೆಕೆಂಡ್ ವೆಲ್ಕಮ್. ಥ್ಯಾಂಕ್ ಯು. ಇವಾಗ ಗಗನ್ ದೀಪ್ ಬೇಕು.
ಬ್ಲಾಗರ್ ಗಗನ್ದೀಪ್ ಚಾನಲ್ ಓನರ್ ವ್ಲಾಗರ್. ಎಸ್, ಈ ಚಾನಲಲ್ಲಿ ಇನ್ಮೇಲೆ ನಮ್ಮ ಉದಿತ್ ಅವರು ಕಾಣಿಸ್ಕೊತಾ ಇರ್ತಾರೆ ಅವಾಗ. ಇಷ್ಟು ದಿನ ಕಾಣಿಸ್ಕೊಂಡಿರ್ಲಿಲ್ಲ, ಇನ್ನು ಮುಂದೆ ಕಾಣಿಸ್ಕೊತಾರೆ ಎಲ್ಲ ಮಾಡಿಸ್ಕೊತಾರೆ. ಇನ್ನು ನಮ್ಮದು ಅವ್ರದ್ದು ಪ್ಲ್ಯಾನ್ಸ್ ಇದೆ, ಎಕ್ಸಿಕ್ಯೂಷನ್ ಮಾಡ್ಬೇಕಷ್ಟೇ. ಪ್ಲ್ಯಾನ್ಸ್ ಬಗ್ಗೆ ಯಾವತ್ತೂ ಹೇಳ್ಬಾರ್ದು. ಹಾಗೆ ಈಗ ಸದ್ಯಕ್ಕೆ ನಾವು ಮಾಡ್ತಿರೋ ಟೈಮಲ್ಲಿ ಕರ್ನಾಟಕದಲ್ಲಿ ಟ್ರೆಕ್ಕಿಂಗ್ ಬ್ಯಾನ್ ಆಗಿದೆ. ಟ್ರೆಕ್ಕಿಂಗ್ ಸ್ಟಾಪ್ ಆಗಿದೆ. ಏನಕ್ಕೆ ಅಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಿಂಗೆ ಟ್ರೆಕ್ಕಿಂಗ್ ಫ್ಯಾಮಿಲಿ ಹೋದಾಗ 10 ವರ್ಷದ ಮಗುನ ಚಿರತೆ ಬಂದಿತ್ತು. ಅದಾದಮೇಲೆ ಕರ್ನಾಟಕದವರು ಗೌರ್ಮೆಂಟ್ ಅರಣ್ಯ ಇಲಾಖೆ ಸಮಥಿಂಗ್ ಅವರೆಲ್ಲ ಟ್ರೆಕ್ಕಿಂಗ್ನ ಈಗ ಸದ್ಯಕ್ಕೆ ಪಾಸ್ ಮಾಡಿದ್ದಾರೆ. ಬಟ್ ಆದರೆ ಎಕೋ ಟೂರಿಸಮ್ ವೆಬ್ಸೈಟಲ್ಲಿ ಕರ್ನಾಟಕ ಎಕೋ ಟೂರಿಸಮ್ ಕರ್ನಾಟಕ ವೆಬ್ಸೈಟಲ್ಲಿ ಮುಂಚೆ ಯಾರು ಬುಕ್ ಮಾಡಿದ್ರು ಅವ್ರದ್ದೆಲ್ಲ ಟಿಕೆಟ್ಸ್ ಇದೆ. ಸೊ ಥ್ಯಾಂಕ್ ಗಾಡ್ ನಮಗೆ ಟಿಕೆಟ್ ಸಿಕ್ಕಿತ್ತು, ಅದರಿಂದ ನಾವು ಅದರಿಂದ ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಪ್ಲೀಸ್ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ತರಲೇಬೇಡಿ. ಪ್ಲಾಸ್ಟಿಕ್ ಎಲ್ಲ ಈ ಥರ ತೊಗೊಂಬಂದು ಹಾಕಬೇಡಿ. ಇದನ್ನ ನಾವು ವಾಪಸ್ ತೊಗೊತಿದ್ದೀವಿ. ಹಾಂ, ನಮ್ಮ ಬ್ಯಾಗಲ್ಲಿ ಹಾಕೊತೀವಿ. ಬ್ಯಾಗಲ್ಲಿ ಹಾಕೊ ಎತ್ಕೊಂಬಿಡು. ಸ್ಟುಪಿಡ್ ಪೀಪಲ್ಸ್ ಹಾಕೋಗಿರೋನು ಗೊತ್ತಾಗಲಿ ಸ್ಟುಪಿಡ್ ಅವನು ಅಂತ. ಪೀಪಲ್ ಈಗಿನ್ನೂ ಹಾಕೋಗಿರೋದು ಅದು ಫ್ರೆಶ್ ಅನಿಸುತ್ತೆ. ಫ್ರೆಶ್. ಹಾಂ, ಯಾರೋ ಗೂಬೆ ನನ್ನ ಮಕ್ಳು ಹಾಕೋಗಿದ್ದಾರೆ. ಆ ಗೂಬೆ ನನ್ನ ಮಕ್ಕಳು ನೋಡಿದ್ರೆ ನಾನೇ ಆ ಗೂಬೆ ಅಂತ ಕಮೆಂಟ್ ಹಾಕಿ. ಬ್ರೋ ನಾನೇ ಇಲ್ಲಿ ಸಿಗೀನಿ ಬ್ರೋ. ಅಂದರೆ ನನಗೇನು ಪ್ರಾಬ್ಲಮ್ ಅಂದರೆ ನನಗೆ ಹೈಟ್ಸ್ ಅಂದರೆ ಭಯ. ಸ್ವಲ್ಪ ಹೈಟ್ಸು ಎಲಿವೇಶನ್ಸು ಅದನ್ನಂದರೆ ನನಗೆ ಸ್ವಲ್ಪ ಭಯ. ಈ ಥರ ಎಲ್ಲ ಹಿಂದೆ ತಿರುಗಿ ನೋಡ್ಬಿಟ್ರೆ ಎದ್ಕೊಂಡ್ಬಿಡ್ತೀನಿ. ಬಟ್ ಆದರೆ ಅದನ್ನು ಟ್ಯಾಕಲ್ ಮಾಡಬೇಕು ಅಂತಲೇ ಈ ಟ್ರೆಕ್ಕಿಂಗ್ಸಿಗೆ ಎಲ್ಲ ಬರ್ತೀನಿ. ಟ್ರೆಕ್ಕಿಂಗ್ ಎಲ್ಲ ಇಷ್ಟ, ಬಟ್ ಏನು ಮಾಡೋಣ, ಈ ಹೈಟ್ ಅಂದರೆ ಎಲ್ಲ ಭಯ. ನಿಧಾನಕ್ಕೆ ಹತ್ಕೊಂಡ್ಬರ್ತೀನಿ ಈ ಟೈಮಲ್ಲಿ. ಸ್ವಲ್ಪ ಪುಪ್ಪು ಜೀವ ಹೈಟ್ ಅಂದರೆ. ಗೈಸ್ ನೋಡಿ ಗಾಯ್ಸ್, ಫುಲ್ ಟಿ ಶರ್ಟ್ಸ್ ಹಾಕ್ಕೊಬೇಡಿ ಟ್ರೆಕ್ಕಿಂಗಿಗೆ. ಯಾವತ್ತು ಚೆನ್ನಾಗಿರೋ ಶೂಸ್ ಹಾಕೊಳ್ಳಿ, ಸ್ಲಿಪ್ಪರಿ ಶೂಸ್ ಹಾಕೊಳ್ಳಿ. ತುಂಬ ಶೈ ಆಗ್ತಿದ್ದಾರೆ ಹರ್ಷಿತಾ ಅವರು. ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರು, ಯಾಕಂದರೆ ಅವ್ರಿಗೆ ಕ್ಯಾಮ್ರಾ ಅಪಿಯರೆನ್ಸ್ ಇಷ್ಟ ಆಗಲ್ವಂತೆ. ಬಟ್ ಆದರೆ ಅವರು ಫ್ಯೂಚರಲ್ಲಿ ಇನ್ಫ್ಲೂಯೆನ್ಸರ್ ಆಗಬೇಕು, ಅದು ಇದು ಅಂತೆಲ್ಲ ಐಡಿಯಾ ಇಟ್ಕೊಂಡಿದ್ದಾರೆ. ಸೊಸೈಟಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು. ಸೊಸೈಟಿಗೆ ಪ್ರಿಪೇರ್ ಮಾಡಬೇಕು, ಈ ಇನ್ಫಾರ್ಮೇಷನ್ ಬರ್ತಿದೆ ಸೊಸೈಟಿಗೆ ಅಂತ. ಅಲ್ಲಿ ನೋಡಿ ನಮ್ಮ ಹೆತ್ತ ತಾಯಂದಿರು ಹಾಂ ಓಡೋಗಿದ್ದಾರೆ, ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫುಲ್ ಜೋಶಲ್ಲಿದ್ದಾರೆ. ಯಾವತ್ತಿಗೂ ಮೋಟಿವೇಟ್ ಮಾಡಬಾರ್ದು. ನೋಡಿ ಗಾಯ್ಸ್, ವ್ಯೂ ನೋಡಿ. ಈಗ ಒಂದು ವಾಟರ್ ಬ್ರೇಕ್ ನಡೀತಾ ಇದೆ. ವಾಟರ್ ಬ್ರೇಕ್ ನಡುವೆ ಇನ್ನೊಂದು ರೂಟ್ ಹೆಂಗೆ ಬರುತ್ತೆ ಅಂದರೆ ಅಲ್ಲ ಮುಂದೆ ರೂಟ್ ಇದೆ, ಇನ್ನೊಂದು ಇದ್ರ ಹಿಂದೆ ನಾವು ಬಂದಿದ್ದ ರೂಟಲ್ಲ, ಇನ್ನೊಂದು ಅದು ಲಾಂಗೆಸ್ಟ್ ಗೋಶಾಲಾ ರೂಟ್ ಅಂತ ಹೇಳ್ತಾರೆ. ಅಲ್ಲಿ ಹೆಂಗಂದರೆ ಈ ಹಸುಗಳು ಎಲ್ಲ ಓಡಾಡಿ ಅಲ್ಲಿ ಅದೇ ಒಂದು ಪಾತ್ವೇ ಆಗಿದೆ. ಬಟ್ ಈ ನಡುವೆ ಹಸು ಓಡಾಡಿ ಅದೆಲ್ಲ ಹೋಗಿದೆ, ಮಳೆ ಗಿಳೆ ಬಂದಿರೋದು ಟೈಮಲ್ಲಿ ಹೊರಟೋಗ್ಬಿಡುತ್ತೆ. ಬಟ್ ಅದೇ ಪಾತ್ವೇ ಇರುತ್ತೆ, ಅದು ಈಸಿಯೆಸ್ಟ್. ಬಟ್ ಆದರೆ ಲಾಂಗೆಸ್ಟ್, ಎಲಿವೇಶನ್ಸ್ ಕಮ್ಮಿ. ಸಿಂಪ್ಲಿ ಬ್ಯೂಟಿಫುಲ್ ದಾರಿ. ಈಗ ಏನಾಗಿತ್ತು ಅಂದರೆ, ಈಗ ನಮ್ಮಮ್ಮ ನಮ್ಮನ್ನು ತಪ್ಪು ದಾರಿಲಿ ನಡೆಸ್ತಿತ್ತು. ಅದಲ್ಲ ಅಂದ್ಬಿಟ್ಟು ಸರಿ ದಾರಿ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಹಾಂ, ಆಂಟಿ ಕರೆದ್ರು, ನೀವು ಹೋಗ್ತೀರಾ, ನಿಮ್ಮಮ್ಮ ಕರ್ಕೊಂಡು ಹೋಗ್ತೀರಾ ತಪ್ಪು ದಾರಿಲಿ ನಡೀತಿದ್ದೀರಾ, ನಾನು ಸರಿ ದಾರಿ ತೋರಿಸ್ತೀನಿ ಅಂದ್ಬಿಟ್ಟು ಸರಿ ದಾರಿಲಿ ನಡೆಸಿದ್ರು ನಮ್ಮನ್ನು. ಇವಾಗ ಅವರು ತಪ್ಪು ದಾರಿಲಿ ಹೋಗ್ತಾವ್ರ? ಇಲ್ಲ, ಅವ್ರು ಸ್ಕಿಡ್ಡಾಗ ದಾರಿಗೆ ಹೋಗ್ತಾವ್ರೆ. ಹಾಂ, ಆಂಟಿ ಹೆಂಗಂದರೆ ಕತ್ರೋಂಕ ಕೆಲಾಡಿ ಆಡ್ತಿದ್ದಾರೆ. ಇಲ್ಲಿ ಟ್ರೈಯಲ್ ಹೆಂಗಿದ್ದು ಹಂಗಿಂದ ಹೋಗ್ಬೇಕು, ರನ್ ಅಂತ ಹಾಕಿದ್ದಾರೆ. ಈಗ ನಾವು ಓಡಬೇಕು ಟೆಂಪಲ್ ರನ್ ಓಡಿದ್ರೆ ದಿಸ್ ಈಸ್ ದ ಬೆಟ್ಟ ನಾವಿರೋದು. ಇನ್ನು ಇಲ್ಲಿ ದಿಸ್ ಈಸ್ ದ ಬೆಟ್ಟ, ಬಟ್ ಇನ್ನೂ ಹೋಗೇ ಇಲ್ಲ. ಈಗ ಒಂದಷ್ಟು ಹೈಟಿಗೆ ಬಂದಾದ್ಮೇಲೆ, ಒಂದು ಕಾಲು ಭಾಗ ಮೇಲೆ ಬಂದಾದ್ಮೇಲೆ ಫುಲ್ ಹಿಂಗೆ ಸ್ಟ್ರೈಟ್ ಕಾಣಿಸ್ತಿದ್ಯಪ್ಪ. ಸುತ್ತಾಕೊಂಡು ಆ ಕಡೆ ಸೈಡಿಂದ ಹೋಗ್ಬೇಕು ಅನ್ಸುತ್ತೆ. ನೋಡೋಣ, ಬನ್ನಿ.
ಇಲ್ಲಿಗೆ ಸೆಕೆಂಡ್ ಇಯರ್ ಇಟ್ಟು ಫುಲ್ಲು ಎಲ್ಲ ನೆಂದು ಹೋಗ್ತಾ ಇದೆ. ಯಪ್ಪ, ಇಲ್ಲಿಂದ ಆ್ಯಕ್ಚುಲಿ ಒಂದು ರೂಟ್ ಇದೆ, ಇಲ್ಲಿಂದ ಆ್ಯಕ್ಚುಲಿ ಈಸಿ ರೂಟ್ ಇದು. ನಾನಿದು ಆ್ಯಕ್ಚುಲಿ ಇದು ಮೂರು ರೂಟನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಕೊನೆಗೆ ಜಾಯ್ನ್ ಆಗೋದು ಒಂದೇ ಕಡೆ. ಹೆಂಗಂದರೆ ಎರಡು ಕಡೆಯಿಂದ ರೂಟ್ ಬಂದು ಒಂದು ಕಡೆ ಕನ್ವರ್ಜ್ ಆಗುತ್ತೆ. ಆ ಸ್ಪಾಟೇ ಇದು ಬಂದು ಇಲ್ಲಿ ಆ್ಯರೋ ಮಾರ್ಕ್ ಹಾಕಿದ್ದಾರೆ. ಈ ಕಡೆಯಿಂದ ಬಂದರೆ ಆ್ಯಕ್ಚುಲಿ ಈಸಿ, ಯಾಕಂದರೆ ನಾವು ಈ ಕಡೆಯಿಂದ ನಾನು ಓಡಾಡಿರೋದ್ರಿಂದ ಈ ಕಡೆಯಿಂದನೇ ಈಸಿ, ಈ ಕಡೆಯಿಂದನೇ ಬಂದುಬಿಡಿ. ಇದು ಸ್ವಲ್ಪ ರೂಟು ಬಳಸಾಗುತ್ತೆ, ಬಟ್ ಆದರೆ ಇಲ್ಲೂ ನೋಡೋಕ್ಕೆ ಚೆನ್ನಾಗಿದೆ, ಜಾಗಗಳು ನೋಡೋಕ್ಕಂತೂ ಚೆನ್ನಾಗಿದೆ, ಹತ್ಬೇಕಾದ್ರೆ ಎಕ್ಸ್ಪೀರಿಯೆನ್ಸು. ಬಟ್ ಈ ಕಡೆಯಿಂದ ಓಕೆ ಈಸಿ, ಬೇಗ ಬಂದ್ಬಿಡ್ಬೋದು. ಲೆಟ್ಸ್ ಗೋ. ಓ, ಇಲ್ಲಿ ಬೆಟ್ಟದ ಹೂವು ಇದೆ. ಅದನ್ನ ಬೆಟ್ಟದ ಹೂವು, ಸುಮ್ಮನೆ ಬೆಟ್ಟದ ಮೇಲೆ ಬೆಳಿತಿರೋ ಹೂವು ಅಂತೆ. ಬೆಟ್ಟದ ಮೇಲೆ ಬೆಳೆದಿರೋ ಹೂವು ಬೆಟ್ಟದ ಹೂವು. ರಾಮದೇರ್ ಬೆಟ್ಟದ ವ್ಯಾಲಿ, ಇಲ್ಲಿ ಸಣ್ಣದೆಲ್ಲ ಸ್ಟಾರ್ಟ್, ಆ ಕಡೆ ಸೈಡ್ ವ್ಯಾಲಿ ಬರುತ್ತೆ. ದಿಸ್ ಈಸ್ ಅ ಡಿಫ್ರೆಂಟ್ ವ್ಯೂ ಇನ್ ಯುವರ್ ರಿಯಲ್ ನೇಕೆಡ್ ಐಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಂದು ಯಾವ ಮೊಬೈಲಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ರಿಯಲ್ ಆಗಿ ಬರ್ತೀರಾ ನೋಡಿ, ಸಕ್ಕತ್ತಾಗಿರುತ್ತೆ. ನಕ್ಕಲ್ಲೇ ಆ ಥರ ಇರುತ್ತೆ. ಇಲ್ಲಿ ಟ್ರಯಲ್ ನೋಡಿ ಹೆಂಗಿದೆ. ನಾವೀಗ ಹತ್ತಿರ ಅರ್ಧ ದಾರಿ ಬಂದಿದ್ದೀವಿ, ಇನ್ನೂ ಮೇಲಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ, ಬರ್ತಾನೆ ಇರಿ ಲಾಸ್ಟ್ವರೆಗೂ. ಡೋಂಟ್ ಸ್ಕಿಪ್ ದ ವ್ಲಾಗ್, ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಆಮೇಲೆ ಗಗನ್ ಫೇಮಸ್ ಆದಮೇಲೆ ನೀವು 1 ಸೆಕೆಂಡ್ ಸ್ಕಿಪ್ ಮಾಡಲ್ಲ ಅಂತ ಗೊತ್ತು. ಹೌದು, ಹಾಗಂತೂ ಮಾಡಲೇಬೇಕು. ಮರದ ಮೇಲೆ ಕರಡಿ ಕೂತಿದೆ. ಅಲ್ಲ, ಆ್ಯಕ್ಚುಲಿ ಅದು ಕರಡಿದ ಅಂಡರ್ವೇರ್ ಅನ್ಸುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕರಡಿ ಅಲ್ಲ, ಕರಡಿ ಜೋಕ್ಸ್. ಈ ಎಲಿವೇಶನ್ ಇಂದ ತುಮಕೂರು ಸಿಟಿ ನೋಡಿ ಹೆಂಗೆ ಕಾಣಿಸ್ತಿದೆ. ಇನ್ನು ಮೇಲಕ್ಕೆ ಹೋಗ್ಬೇಕು, ಬನ್ನಿ. ಆದರೆ ಸೆಕೆ ಅಂತೂ ಸರಿಯಾಗಿ ಕಿತ್ಕೊತಾ ಇದೆ. ಹ್ಯೂಮಿಡ್ ಅನಿಸುತ್ತೆ, ಮೇ ಬಿ ಗಾಳಿನೇ ಬೀಸ್ತಿಲ್ಲಪ್ಪ. ಇಲ್ಲಿಂದ ಎಲಿವೇಟೆಡ್ ಏರಿಯಾ ಸ್ಟಾರ್ಟ್ ಆಯಿತು. ಹೇಗೆಂದರೆ ಇಲ್ಲಿ ಒಂದು ಸ್ವಲ್ಪ ದೂರ ಈ ಥರ ಟರೈನ್ ಬರುತ್ತೆ, ಅಲ್ಲಲ್ಲೇ ಕಲ್ಲು ಸ್ಟೆಪ್ಸ್ ಥರ. ಬಟ್ ಇನ್ನು ಮಳೆ ಬಂದ ಟೈಮಲ್ಲಿ ಅಥವಾ ಮಳೆ ಬಂದು ನಿಂತಿರೋ ಟೈಮಲ್ಲಿ ನೋಡಿದ್ರೆ ತುಂಬ ಗ್ರೀನರಿಯಾಗಿ ಹೆಂಗಿರುತ್ತೆ, ಲಶ್ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ಲಶ್ ಗ್ರೀನ್ ಆಗಲೇ ಸ್ಟಾರ್ಟ್ ಆಗಿದೆ. ಬಟ್ ಆದರೆ ನಮಗೆ ಸುಮಾರು ಈಗ ಟೈಮ್ ಬಂದು 9:30 ಇರ್ಬೋದು, 9:30 ಅಲ್ಲ, ಸಾರಿ 8 ಇರ್ಬೋದು, 8:15 ಅನ್ಸುತ್ತೆ ಅಷ್ಟಾಗಿರ್ಬೋದು. ಇನ್ನು ಸ್ವಲ್ಪ ಹುಷಾರಾಗಿ ಹಚ್ಚಬೇಕು ಅಷ್ಟೇ. ಆದರೆ ಕಾಲಿಟ್ಕೊಂಡು ಸಮಥಿಂಗ್ ಸಿ. ಮೇಲೆ ಬಂದು ಆದಮೇಲೆ ಇದು ಆ್ಯಕ್ಚುಲಿ ಕೋಟೆ ಪಾಠ ಆಗಿತ್ತು. ಇದು ಹಿಸ್ಟ್ರಿ ಗೊತ್ತಿಲ್ಲ, ತಿಳ್ಕೊಳ್ಳೆಲ್ಲ ಬಂದಿಲ್ಲ. ಇದು ಕೋಟೆ ಪಾಠಗಳೇ ಇದೆಲ್ಲ. ಇದೇ ಲಾಸ್ಟ್ ಪಾಯಿಂಟು. ಇದು ಎತ್ತಿದ್ರೆ ಪೂರ್ತಿ ಮೇಲೆ ಎತ್ತದಂಗೆ ಸೈಡಿಂದ ಹತ್ತೀನಿ. ಹಂಗಿಂದ ಹತ್ತೋಕಿನ ಈ ಕಡೆಯಿಂದ ಹತ್ಬೋದು. ಅಲ್ಲಿಂದ ಹೆಂಗೆ ಹತ್ತೀಯ, ಈ ಕಡೆಯಿಂದ ಹತ್ತೋದು ಬಿಟ್ರು ಹೀಗೆ. ಈಗ ನಾನು ಹತ್ತಾ ಇದ್ದೀನಿ, ಎಲಿವೇಶನ್ ಹೆಂಗಿದೆ, ನೀವು ಹತ್ತು ಹೋಗೋಕ್ಕೆ ಕಷ್ಟಪಟ್ಟು. ಬಟ್ ನಾನು ಹೆಂಗೆ ಹತ್ತೀನಿ ನೋಡೋಣ. ನಾನು ನಿಂತ್ಕೊಂಡು ಹತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ಆರಾಮಾಗಿ ಹತ್ಬೋದು. ಒಂದು ಇಂಪಾರ್ಟೆಂಟ್ ನೋಟ್ ಹೇಳೋದು ನಾನು ಮರ್ತೋದೆ.
ಈ ಬೆಟ್ಟ ಇರೋದು 3300 ಫೀಟ್, ಅಷ್ಟು ದೊಡ್ಡ ಬೆಟ್ಟ ಇದು. ಸೆಕೆಂಡ್ ಟೈಮ್ ಈಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. जततावि कलजल प्रवाह पवितस्थले कलेवलं यलम्बितं भुजङ्गतुङ्गमालिका. ಅದು ಲಿಂಬು ದೊಡ್ಡದಾಗೈತಲ್ವಾ ಸುತ್ತಲೂ ಪೀಠ ಎಷ್ಟು ಚೆನ್ನಾಗೈತೆ ತ್ರಿಶೂಲ 6 ಎಲ್ಲ ಹಿಂಗೆ ಉದ್ದಕ್ಕಿರೋ ಇಡಬೇಕಿತ್ತು ನಾವಿಟ್ಟು. ಇವೆಲ್ಲ ಇದ್ರ ಕಡೆ ಇರ್ತಾವಲ್ಲ ನಾರ್ತ್ ಬೇರೆ ಕಡೆ ಉತ್ತರಾಖಂಡ್ ಕಡೆ ಇರ್ತಾವಲ್ಲ ಆ ಥರ ಐತೆ ಅಂದರೆ ಅವ್ರು. ನಾನು ಹಿಂದೆ ಇರೋದು ಶಿವನ್ ಟೆಂಪಲ್ಲು. ಈ ಶಿವನ್ ಟೆಂಪಲ್ನ ರಾಮನೇ ಸ್ಥಾಪನೆ ಮಾಡಿರೋದು ಅಂತ ಜನ ಹೇಳ್ತಾರೆ. ಇದು ಹೆಂಗೆ ಅಂದರೆ ಸೀತೆನ ನಮ್ಮ ರಾವಣ ಕಿಡ್ನ್ಯಾಪ್ ಮಾಡಿದಾಗ ಕಿಡ್ನ್ಯಾಪ್ ಮಾಡಿದ ಟೈಮಲ್ಲಿ ನಮ್ಮ ರಾಮ ಹಿಂಗೆ ಶ್ರೀಲಂಕಾಕ್ಕೆ ಹೋಗ್ಬೇಕಾದ್ರೆ ಈ ಟೆಂಪಲ್ ಈ ಬೆಟ್ಟದ ಹತ್ರ ಬಂದಾಗ ಶಿವಂಗೆ ಪೂಜೆ ಮಾಡಬೇಕಾಗಿರುತ್ತೆ. ಶಿವ ಪೂಜೆ ಮಾಡಬೇಕಾಗಿರ್ಬೇಕಾದ್ರೆ ಅವರೇ ಈ ಒಂದನ್ನ ಏನು ಸ್ಥಾಪನೆ ಮಾಡಿ ಗರ್ಭಗುಡಿಲಿರೋ ಶಿವಲಿಂಗನ ಸ್ಥಾಪನೆ ಮಾಡಿರೋ ದೇವಸ್ಥಾನ ಇದು. ಅದು ಈ ಜನಗಳು ಹೇಳೋ ಕಥೆ ಇದು ಇಲ್ಲೇದು. ಏನ್ ಬಾಸ್ ನಿಮ್ಮ ಕಡೆ ಎಲ್ಲೋದನ್ನು ಬರ್ತೀರಾ? ಹಾಂ, ಮೊದಲನೇ ವ್ಲಾಗಲ್ಲೂ ನಿಮ್ಮ ಕಡೆ ಬಂದಿದ್ರು, ಈಗೇನು ನೀವು ಬಂದಿದ್ದೀರಾ? ಹಾಂ, ಎಷ್ಟು ಅಲ್ಟಿಮೇಟ್ ಆಗಿದೆ ಜಾಗ ಅಂದರೆ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಆದಾಗಲೇ ಗೊತ್ತಾಗೋದು. ಅಂದರೆ ವ್ಯೂ ಮತ್ತು ಫೋಟೋ ತಗೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ. ಅಂದರೆ ಎತ್ತು ಬರಬೇಕಾದ್ರೆ ಒಂದು ಎಕ್ಸಸೈಸ್ ಆಗುತ್ತಾ, ಇನ್ನೊಂದು ಜಾಗ ನೋಡ್ದಂಗೆ ಆಗುತ್ತಾ,
ಮತ್ತು ಈಗ ತುಮಕೂರು ಸಿಟಿನೋ ಯಾವುದೋ ಒಂದು ನೋಡಬೇಕು ಅಂದರೆ ಒಂದು ಎಲಿವೇಶನಲ್ಲಿ ನೋಡಿದ್ರೆ ಸಿಟಿನೂ ಕಾಣಿಸುತ್ತೆ, ನಮ್ಮ ತುಮಕೂರು ಸಿಟಿ ಸೈಜ್ ಗೊತ್ತಾಗುತ್ತೆ. ಆ ಥರ ಒಂದೊಂದೇ ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಇಲ್ಲ, ಬಟ್ ಆದರೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಮುಂದೆ ಬಂದಾದಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೊಂದು ಸಣ್ಣದಂತೀನಿ, ಇಲ್ಲೊಂದು ದೊಡ್ಡದು ಬಂಡೆ ಇದೆ. ಆ ಬಂಡೆ ಕೆಳಗೆ ಮುಂದಕ್ಕೆ ಹೋದರೆ ನಂದು ವಾಯ್ಸ್ ರೆಕಾರ್ಡ್ ಇಲ್ಲೊಂದು ಮತ್ತೆ ಶಿವ, ಆಂಜನೇಯ, ಬಸವಣ್ಣ ಎಲ್ಲ ಇರೋ ಒಂದು ಗುಡಿ ಇದೆ. ಆ ಗುಡಿ ಪಕ್ಕದಲ್ಲೇ ಒಂದು ಸಣ್ಣ ಕಲ್ಯಾಣಿ. ತುಮಕೂರಿನ ಕಲ್ಪತರು ನಾಡು ಅಂತ ಹೇಳೋದು ಸ್ಮೆಲ್ ಬರ್ತಾ ಇಲ್ಲ ಅನ್ಸುತ್ತೆ. ಎಲ್ಲಿ ನೋಡಿದ್ರು ತೆಕ್ಕಿನ ಮರ, ಅಡಿಕೆ ಮರಗಳು ತಿಂತು ಇದರಿಂದನೇ ಯಾಕಡೆ ನೋಡಿದ್ರು ಅದೇ ಇರೋದು. ಎಲ್ಲ ಅಡಿಕೆ ಗಿಡಕೆ ಎಲ್ಲ ಬಂದ್ಬಿಟ್ಟವ್ರ ರೈತರುಗಳು. ತುಮಕೂರು ಸುತ್ತ ಅಂತನೂ ಪಕ್ಕವೇ. ಅಯ್ಯೋ ಬೇಡ ಜ್ಯೋತಿಯವ್ರೆ ಅಂತ ಈಗ ಅಡ್ವೆಂಚರ್ ಏನಂದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆ ಕಡೆಯಿಂದನಾ ಫುಲ್ ಮೋಡ, ಈಗ ಹೋಗೋದಿರೋದು, ಬಂಡೆಲ್ಲ ಜಾರುತ್ತೆ. ಅಲ್ಲಿ ಇನ್ನೂ ಹಿಂಗೈತಿ ಸ್ಲೋಪು. ಓ ವರ್ಣನ ಅಬ್ಬರ ಸ್ಟಾರ್ಟ್ ಆಗಿದೆ. ನಡಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು, ಮಳೆ ಸ್ಟಾರ್ಟ್ ಆಯ್ತು. ದೊಡ್ಡ ಬಂಡೆ ಯಪ್ಪ. ಈಗ ಈ ವ್ಲಾಗ್ ಎಂಡ್ ಆಯಿತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸರಿ, ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್. ಸರಿ, ಬಾಯ್.